ಸಿಕ್ಸ್ ಗಾಡಿ BS6 ಗಾಡಿ 90 ಬರೋದು ಮಾಮೂಲಿ ಸ್ಪೀಡು. ಅವನಲ್ಲಿ ಬೈಕಲ್ಲಿದ್ದರು, ಅಲ್ಲಿ ಮಾಮೂಲಿ ಅಲ್ಲಿ ಲೈಟ್ ಐತಲ್ಲ ಲೈಟ್ ಹತ್ರ ಇದ್ರು. ಅವರು ಮಾಮೂಲಿ ಹಿಂಗೆ ಬರ್ಬೇಕಾರೆ ರನ್ನಿಂಗಲ್ಲಿ ಬರ್ಬೇಕಾರೆ ಅವ್ನು ಬರ್ಬೇಕಾರೆ ಬತ್ತಾ ರೈಟಿಗೆ ಬಂದಿದ್ದು ಗಾಡಿ. ರೈಟಿಗೆ ಬರ್ಬೇಕಾರೆ ಏನು ಮಾಡ್ಬಿಟ್ಟು ಅವನು ಹೆಲ್ಪರು, ಅವನು ಡ್ರೈವರ್ ಆಲ್ರೆಡಿ ಮಂಗಿದ್ದ. ಆ ಹೆಲ್ಪರ್ ಅಂದ್ರೆ ಕಲಿಯೋ ಹುಡುಗಗೆ ಗಾಡಿ ಕೊಟ್ಬಿಟ್ಟು ಅವ್ನು ಮಂಗಿರೋ ಮೂಮೆಂಟಲ್ಲಿ ಏನು ಮಾಡ್ಬಿಟ್ಟು ಬೈಕ್ ಏನು ಬಂದ ಅಂದ್ಬಿಟ್ಟು ಅವ್ನು ಬಸ್ಸಕ್ಕೆ ಹೋಗ್ಬಿಟ್ಟು ಇವನೇ ಏನ್ಬಿಟ್ಟು ಸ್ಟೇರಿಂಗ್ ಹೋಗ್ಬಿಟ್ಟು ರೈಟಿಗೆ ಹೊಡಿಬೇಕಾರೆ ಅವನಿಗೂ ಟಚ್ ಆಯ್ತು, ಅವನು ಸ್ಪಾಟ್ ಆದ. ಹೊಡಿಬೇಕಾರೆ ಏನ್ಬಿಟ್ಟು ಇವನು ಕಂಟ್ರೋಲ್ ಸಿಗಲಿಲ್ಲ ಗಾಡಿ. ಈ ಕಡೆ ಪಕ್ಕದಲ್ಲಿ ಡಿವೈಡ್ರ್ ಪಕ್ಕದಲ್ಲೇ ಇತ್ತು. ಅವ್ನು ಮಾಮೂಲಿ ಬರ್ಬೇಕಾದ್ರೆ ಫುಲ್ ಲೆಫ್ಟ್ ಸೈಡಲ್ಲೇ ಬತ್ತೈತೆ ಗಾಡಿ. ಬರ್ಬೇಕಾರೆ ಏನು ಮಾಡ್ಬಿಟ್ಟ ಒಂದೇ ಸರಿ ಹಿಂಗೆ ಚಿಂಟಿದ್ನಲ್ಲ, ಮಾಮೂಲಿ ಡ್ರೈವರ್ಗಳು ಆಗ್ಬಿಟ್ರೆ ಈಗ ಹ್ಯಾಂಡ್ ಬ್ರೇಕ್ ಹಾಕ್ತಾರೆ ಇಲ್ಲಾರೆ ಮಾಮೂಲಿ ಏನಾರ ಒಂದು ಕಂಟ್ರೋಲ್ ಮಾಡಿಬಿಡ್ತಾರೆ, ಸ್ಟ್ರೈಟ್ ಹೊಡೆದು ಬಿಡ್ತಾರೆ. ಅವನೇ ಮಾಡ್ಬಿಟ್ಟು ಒಂದೇ ಸರಿ ಹುಡುಗ ಅಂದ್ಬಿಟ್ಟು ಫುಲ್ಲು ಹೊಡೆದ್ಬಿಟ್ಟ. ಕಂಟ್ರೋಲ್ ಸಿಗಲಿಲ್ಲ ಏನು ಮಾಡ್ಬಿಟ್ರೆ ತಪ್ಪು. ಈಗ ಡ್ರೈವರ್ ಮೇಲೆ ಬರೋದು ತಪ್ಪು. ಈಗ ಪಾಪ ಅವರು ಏನು ಮಾಡೋ ಲಾರಿ ಒಳಗಡೆ ಟ್ಯಾಂಕರ್ ಒಳಗಡೆ ಎಷ್ಟು ಜನ ಇದ್ರು, ಅದ್ರೊಳಗಡೆ ಅವ್ರಿಗೂ ಏಟಾಗಿದೆ ಹೇಗೆ ಸರ್? ಅವರು ಡ್ರೈವರ್ಗಳಿಗೆ ಯಾರಿಗೂ ಏಟಾಗಿಲ್ಲ, ನಾರ್ಮಲ್ ಏಟು. ಈಗ ಡ್ರೈವರ್ಗೂ ಏಟಾಗಿಲ್ಲ, ಮತ್ತು ಡ್ರೈವರ್ ಏನು ಮಂಗಿದ್ದ, ಹೆವಿ ಡ್ರೈವರ್ ಏನು ಮಂಗಿದ್ದ ಅವನಿಗೆ ಒಂಚೂರು ಏಟಾಗಿಲ್ಲ. ಮತ್ತು ನಾರ್ಮಲ್ ಅವನು ಹೆಲ್ಪರ್ ಏನಿದ್ದ ಅವನಿಗೂ ಒಂಚೂರು ಏಟಾಗಿಲ್ಲ. ಗಾಡಿ ಬಂದ್ಬಿಟ್ಟು ಈ ಬಿಲ್ಡಿಂಗ್ ಹತ್ರ ಈ ಮಳಿಗೆ ಹತ್ರ ಬಂದು ನಿಂತೈತಿ. ಈ ಮಳಿಗೆ ಹತ್ರ ಬಂದ್ಬಿಟ್ಟು ಬ್ರೇಕ್ ಹೊಡೆದು ನಿಂಚವನೇ ಹ್ಯಾಂಡ್ ಬ್ರೇಕ್ ಹಾಕ್ಯಾನೆ. ಇಲ್ಲಿ ಬಂದು ಏನು ದಾಟಿತ್ತೆ ಗಾಡಿ. ಅವನು ಏನು ಮಿನಿಮಮ್ ಅಂದ್ರೂ 90 ಇಲ್ಲ ಅವನ ಸ್ಪೀಡು. ಅಲ್ಲ ಸರ್, ಎಲ್ಲರೂ ಕೂಡ ಖುಷಿಯಾಗಿ ಎಂಜಾಯ್ ಮಾಡ್ತಾ ಹುಡುಗರು ಡ್ಯಾನ್ಸ್ ಮಾಡ್ತಾ ಇದ್ರು. ಒಂದು ಕ್ಷಣಕ್ಕೆ ಎಲ್ಲ ಬದಲಾಗೋಯ್ತು. ಆದ್ರೆ ಏನು ಅಂದರೆ ದುಃಖ ವಿಚಾರಗಳು ಅಂದರೆ ಆಮೇಲೆ ಇನ್ನೊಂದು ಏನಾದ್ರೆ ಈ ಖುಷಿಲಿ ಕುಣಿತಿದ್ರು. ಯಾವ್ಯಾವ ಊರು ಅಂತ ಗೊತ್ತಿಲ್ಲ ಅಣ್ಣ, ಯಾವ್ಯಾವ ಊರು ಜಿಲ್ಲೆಗಳು ಅಂತೆಲ್ಲ ಗೊತ್ತಿಲ್ಲ. ಇಲ್ಲಿ ಜನಗಳು ಕುಣಿತಿದ್ದರು. ಈಗ ಶಾಂತಿಗಮ್ಮ, ಒಳನೇಶಪುರ, ಹಾಸನ್ನು, ಸಕಲೇಶಪುರ, ಬೆಂಗಳೂರು, ಮಂಗಳೂರು, ಉಡುಪಿ ಇಂಜಿನಿಯರ್ ಕಾಲೇಜ್ ಐತೆ. ಎಲ್ಲೆಲ್ಲಿಂದ ಬಂದು ಹುಡುಗರುಗಳು ಎಲ್ಲೆಲ್ಲಿಂದ ಬಂದ್ಬಿಟ್ಟು ಓದ್ತಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾವ ಜಿಲ್ಲೆಯಿಂದ ಬಂದ್ಬಿಟ್ಟು ಓದ್ತಾವೆ ಅಂತ ಯಾರಿಗೂ ಗೊತ್ತಿಲ್ಲ. ಬರೀ ಮುಖಗಳು ನೋಡ್ಬಿಟ್ಟು ಕಂಡುಹಿಡಿಯಬೋದು ಹೊರತು ಮುಖಗಳು ನೋಡ್ದಲ್ಲಿ ಯಾರು ಕಂಡುಹಿಡಿಯೋಕ್ಕಾಗಲ್ಲ. ಇವತ್ತು ನೋಡ್ದಲೆ ಈಗ ಬಂದ್ಬಿಟ್ಟು ಈಗ ಒಂದು 40 ಜನ, ಈಗ ಒಂದು 15 ಬರೀ 5 ಜನ ಸತ್ತರು. ಯಾರಿಗೆ ದುಃಖ? ನಮ್ಮ ಮಸಳಿಗೆ ದುಃಖ, ಶಾಂತಿರಾಮಕ್ಕೆ ದುಃಖ, ಹೋಬಳಿಗಳು ನಮ್ಮ ಯಾರಿಗಾರ ದುಃಖನೇ ಅಲ್ವಾ? ಖುಷಿಲಿ ಮಾಡ್ತೇವ್ರು ಎಲ್ಲರೂ. ಖುಷಿಲಿ ಆಗ್ಬೇಕಾದ್ರೆ ಮೂಮೆಂಟಲ್ಲಿ ಹಿಂಗೆ ಆಗ್ಬಿಡ್ತು. ಆ ಗಾಡಿ ನೋಡ್ರೆ ಓವರ್ ಸ್ಪೀಡಲ್ಲಿ ಐತೆ, 90 ಐತೆ ಸರ್. ಬಂದಾಗೆ ಹೊಡೆದಿರೋದು. ಅವ್ನು ಬಂದ್ಬಿಟ್ಟು ಅಲ್ಲಿ ಕಂಟ್ರೋಲ್ ಆಗಿರೋದು ಗಾಡಿ. ಡಿವೈಡರ್ ಹತ್ರ ಬಂದೇಶ್ಗೆ ಒಂದು 30-20 ಬಂದೇಶ್ಗೆ ಕಂಟ್ರೋಲ್ ಆಗ್ಬಿಡ್ತೀವಿ. ಡಿವೈಡ್ರಿ ಏಕೈಕಿ ಡಿವೈಡರ್ ದಾಟಿ ಜನರ ಮೇಲೆ ಹತ್ತು ಬಿಡ್ತು ಲಾರಿ. ಹೆಂಗಿದ್ರೆ ಹತ್ಬಿಟ್ಟೈತೆ. ಅವನು ಏನು ಮಾಡ್ಯಾನೆ ಅಂದರೆ ಬೈಕು ಆಪೋಸಿಟ್ ಬಂದೇಶ್ಗೆ ಫುಲ್ ಬಂದು ರೈಟಿಗೆ ಎಳ್ದಿರೋದು ಗಾಡಿ ಎಳ್ದೇಶ್ಗೆ ಏನು ಮಾಡ್ಬಿಟ್ಟು ಅವ್ನು ಕಂಟ್ರೋಲ್ ಮಾಡೋಕ್ಕೆ ಬಂದಿಲ್ಲ. ಬಂದೇಶ್ಗೆ ಆ ಥರ ಮಾಡಿ ಆಚೋವಿಚಕವಾಗಿ ಹಂಗೆ ಚೆನ್ನಾಗಿ ಬದುಕಿದ್ದಾರೆ. ಜಸ್ಟ್ 2 ನಿಮಿಷ ಮುಂಚೆ ಆಟೋ ತಂದು ನಿಲ್ಲಿಸಿ ಇಳಿದೆ ತಳಗಡೆ. ಅವನು ಓವರ್ ಸ್ಪೀಡಲ್ಲಿ ಬಂದ, ಆಪೋಸಿಟ್ ಬೈಕ್ ಇದೆ ಅವನಿಗೆ. ಅವನು ಆಲ್ಮೋಸ್ಟ್ ಪರ್ಫೆಕ್ಟ್ ಡ್ರೈವರ್ ಅಲ್ಲ. ಅವ್ನು ನಮ್ಮ ಕೈ ಸಿಕ್ಕಿಲ್ಲ. ಇಲ್ಲಿರೋ ಪ್ರತಿನಿಧಿಗಳಿಗೆ ಯಾರಿಗೂ ಜೊತೆಗೆ ಸಿಕ್ಕಿಲ್ಲ ಡ್ರೈವರು. ಅದ್ರೊಳಗಡೆ ಮಲಗಿದ್ದಂಥ ಡ್ರೈವರು ಸಿಕ್ಕವನೆ. ಅವನು ಭಾರಿ ನಾಟಕ ಮಾಡ್ದ, ಗಾಡಿನ ತಳಿಗೆ ಇಳಿಲಿಲ್ಲ. ನಾವೇ ಅವನನ್ನು ಬಲವಂತ ಮಾಡಿ ಫೋರ್ಸ್ ಮಾಡಿ ತಳಿಗೆ ಇಳಿಸ್ಕೊಂಡು ಅವನನ್ನು ಎಳ್ಕೊಂಡು. ಆದ್ರೂ ಇಲ್ಲಿಂದ ಡಿವೈಡರ್ ಆರಿಸಿದ್ದು ಒಂದೇ ಗೊತ್ತಿರೋದು ಜನಗಳಿಗೆ. ಅಲ್ಲಿಂದ ಹೆಂಗೆ ಗಾಡಿ ಬಂತು ಅನ್ನೋದೇ ಗೊತ್ತಿಲ್ಲ, ಅಷ್ಟು ಸ್ಪೀಡಲ್ಲಿತ್ತು ಗಾಡಿ. ನೀವು ಆಟೋ ಡ್ರೈವರ್, ನೀವು ಗಾಡಿ ಇಲ್ಲಿ ತಂದು ನಿಲ್ಸಿದ್ರಾ? ನಾನೇ ತಂದು ನಿಲ್ಲಿಸಿ ಗಾಡಿಯಿಂದ ತಳಿಗೆ ಇಳಿದಿದ್ದು ಅಷ್ಟೇ. ನಾನು ನನ್ನ ಮಗಳು ಗಾಡಿಯಿಂದ ಇಳಿದಿದ್ದು ಅಷ್ಟೇ. ಮತ್ತು ಗಾಡಿ ತಿರುಗೋ ಅಷ್ಟೆಲ್ಲ ಗಾಡಿ ಹೊಡೆದ ಬಂದು 2 ಸೆಕೆಂಡು ಗಾಡಿ ತಂದು ನಿಲ್ಲಿಸಿ 2 ನಿಮಿಷ. ಆ ಗಾಡಿ ಇಲ್ಲ ಅಂದರೆ 20 ಜನ ಸಾಯರು. ಆ ಕಟ್ಟೆ ಮೇಲೆ ಉದ್ದಕ್ಕೂ ಕೂತಿದ್ರು, ಜನ ನಿಂತಿದ್ರು. ಆ ಕಟ್ಟೆ ಗಾಡಿ ಇಲ್ಲ ಅಂದ್ರೆ 20 ಜನ ಸಾಯರು. ನೀವು ಏನು ಗಣೇಶೋತ್ಸವದಲ್ಲಿ ಮೆರವಣಿಗೆ ಮಗಳಿಗೆ ತೋರ್ಸಕ್ಕೆ ಅಂತ ಕರ್ಕೊಂಡು ಬಂದಿದ್ರಾ? ಅಂತಲೇ ಬಂದಿದ್ದ, ಮೆರವಣಿಗೆ ನೋಡೋಕ್ಕೆ ಅಂತಲೇ ಮನೆಯಿಂದ ಹೊರಟು ಬಂದು 2 ನಿಮಿಷಕ್ಕೆ ಇದು ಘಟನೆ ನಡೆದಿದೆ.